ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಅವಳ ನಾಳೆ ಎಲ್ರ ಮುಂದೆ ಅವಳ ಬಣ್ಣನ ಬಯಲು ಮಾಡ್ತೀನಿ. ಹೇಗೋ ವೀರುಗೆ ಅವಳ ಮೇಲಿನ ಕೋಪ ಕಮ್ಮಿ ಆಗಿಲ್ಲ. ಇದೇ ಚಾನ್ಸ್. ಸತ್ತಿದವಳು ಎದುರುಗಡೆ ಬಂದಿದ್ದಾಳೆ. ನಾನೇ ಅವಳನ್ನ ನನ್ನ ಕೈಯಾರೆ ಸಾಯಿಸ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಅವಳು ನನ್ನನ್ನೇ ಸಾಯಿಸಕ್ ಬಂದಿರೋದು. ನನಗೆ ಗೊತ್ತು, ನನ್ನನ್ನೇ ಸಾಯಿಸಕ್ ಬಂದಿರೋದು. ನಾಳೆನೆ ಮತ್ತೆ ಇವಳಿಗೆ ಮುಹೂರ್ತ ಇಡ್ತೀನಿ. ಈ ಮನೆನ ರಣರಂಗ ಮಾಡ್ತೀನಿ. ಬಿಡಲ್ಲ, ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಏನ್ ಜಾನಕಿ ಅವರೇ, ಯಾರಿಗೋಸ್ಕರ ಟೀ ರೆಡಿ ಮಾಡ್ತಿದ್ದೀರಾ? ಅದು ವೀರು ಅವ್ರಿಗೆ. ವೀರು ಅವ್ರಿಗ? ಅಲ್ಲ, ವೀರು ಈ ರಾಜ್ಯಕ್ಕೆ ಮಿನಿಸ್ಟರ್. ಅವರನ್ನ ಹೆಸರಿಡ್ದು ನೀವು ಕರಿತಿದ್ದೀರಲ್ಲ, ಹಾಗಿದ್ರೆ ನೀವು ವೀರುಗೆ ಅಷ್ಟೊಂದು ಕ್ಲೋಸಾ? ಇವಳ ಮಾತಿನ ಧಾಟಿನೇ ಬದಲಾಗಿದೆ. ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಯಾಕೆ ಸುಮ್ಮನಾಗ್ಬಿಟ್ರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋ ಪ್ರಾಬ್ಲಮ್, ಉತ್ತರನ ನಾನೇ ಕಂಡ್ಕೋತೀನಿ. ನಿಮಗೆ ಅಡುಗೆ ಮನೇಲಿ ಏನಾದರೂ ಬೇಕಿತ್ತಾ? ಬೇಡ, ಏನು ಬೇಡ. ನನ್ನ ಪ್ರಶ್ನೆಗೆ ಉತ್ತರ ಬೇಕಿತ್ತು ಅಷ್ಟೇ. ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ಒಬ್ಬ ಮಿನಿಸ್ಟ್ರಿನ ಹೆಸರಿಟ್ಟು ಕರೀತಿದ್ದಾರೆ ಅಂದರೆ ಒಂದು ಆ ವ್ಯಕ್ತಿ ಅವ್ರಿಗೆ ತುಂಬ ಕ್ಲೋಸ್ ಆಗಿರಬೇಕು. ಅದು ಇಲ್ವಾ, ಅವರನ್ನ ತುಂಬ ಪ್ರೀತಿಸೋರಾಗಿರ್ಬೇಕು. ಆದರೆ ನೀವು ಅವನ ಆರೋಗ್ಯನ ನೋಡ್ಕೊಳ್ಳೋಕೆ ಅಪಾಯಿಂಟ್ ಆಗಿರೋರು. ಆದರೆ ನೀವು ಅವನ್ನ ಹೆಸರಿಟ್ಟು ಕರೀತಿದ್ರಲ್ಲ, ಅದೇ ಆಶ್ಚರ್ಯ ಆಗ್ತದೆ ನನಗೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಮೇಡಮ್. ನೀವು ಹೇಳಿರೋ ಲಿಸ್ಟಲ್ಲಿ ನಾನು ಇದೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಹೆಸರಿಡ್ದು ಕೂಗು ಅಂತ ವೀರು ಅವರೇ ಹೇಳಿದ್ದಾರೆ. ಓಹೋ, ವೀರುನೇ ಹೇಳಿದಾನಾ? ಹಾಗಿದ್ರೆ ನಾನು ಈ ಪ್ರಶ್ನೆನ ವೀರುನೇ ಕೇಳಬೇಕು. ಓ ಮೈ ಗಾಡ್, ಆಕ್ಚುಲಿ ನಾನು ನೀವು ವೀರು ಕ್ಲೋಸ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದರೆ ನೀವು ಹೇಳಿದ ಮೇಲೆ ಗೊತ್ತಾಯ್ತು ವೀರುನೇ ನಿಮಗೆ ಕ್ಲೋಸ್ ಆಗಿದ್ದಾನೆ ಅಂತ. ಇಲ್ಲ, ಇವಳು ಈ ರೀತಿ ಮಾತಾಡ್ತಿದ್ದಾಳೆ ಅಂದರೆ ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ಎನಿವೇಸ್, ನಾನು ಮಾತಾಡಿಸಿ ನಿಮಗೆ ತೊಂದರೆ ಕೊಡ್ತಿದ್ದೀನಿ ಅಂತ ಅನ್ಸುತ್ತೆ. ನಡಿ, ನೀವು ನಿಮ್ಮ ಕೆಲಸ ಮುಂದುವರಿಸಿ. ಟೀ ಆರೋಗ್ಬಿಡುತ್ತೆ, ಬಿಸಿಯಾಗಿರುವಾಗಲೇ ತೊಗೊಂಡೋಗಿ ಕೊಡಿ. ಯಾಕಂದರೆ ವೀರು ಆರೋಗ್ಯ ನಿಮಗೆ ತುಂಬ ಮುಖ್ಯ ಅಲ್ವಾ? ಅಂದರೆ ನಿಮ್ಮ ಕರ್ತವ್ಯ ಅದೇ ತಾನೆ. ವೀರು ಆರೋಗ್ಯ ನೋಡ್ಕೊಳ್ಳೋದಕ್ಕೆ ತಾನೆ ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು. ಕೊಡಿ, ಟೀ ಬಿಸಿಯಾಗಿ ಕುಡಿಬೇಕು, ಆರೋದ್ರೆ ಚೆನ್ನಾಗಿರಲ್ಲ.